ನಮಸ್ಕಾರ ವೀಕ್ಷಕರೇ, ತುಂಬ ಇಂಟ್ರೆಸ್ಟಿಂಗ್ ಟಾಪಿಕ್ ಇದೆ. ಏನಪ್ಪ ಅಂದರೆ ಟ್ಯೂಬರ್ಕ್ಲೋಸಿಸ್, TB ಅಥವಾ HIV ಅಥವಾ ಯಾವುದೋ ಬೇರೆ ಕಾಯಿಲೆ, ಅದರಿಂದ ಬಾಡಿನಲ್ಲಿ ವೀಕ್ನೆಸ್ ಬಂದಿದೆ, ನಡೆಯೋಕ್ಕೆ ಶಕ್ತಿ ಇಲ್ಲ, ಅಥವಾ 1 ಕಿಲೋಮೀಟರ್ ನಡೆದ್ರೆ ಸುಸ್ತಾಗುತ್ತೆ. ಆ ಥರ ನನ್ನ ಪ್ರೆಸೆಂಟ್ ಪೊಸಿಷನ್ ಇದೆ. ನನಗೆ TB ಆಗಿದೆ ಅಂತ ಡಾಕ್ಟರ್ ನನಗೆ ಹೇಳಿಬಿಟ್ಟು TB ಮಾತ್ರೆ ಆಲ್ರೆಡಿ ಕೊಡ್ತಾ ಇದ್ದಾರೆ, ಅಥವಾ HIV ಇದೆ ಅಂತ HIV ನಾನು ಚಿಕಿತ್ಸೆ ಆಲ್ರೆಡಿ ತಗೊಳ್ತಾ ಇದ್ದೀನಿ, ಅಥವಾ ಬೇರೆ ಆಟೋ ಇಮ್ಯೂನ್ ಕಂಡೀಷನ್ ನಾನು ಚಿಕಿತ್ಸೆ ತಗೋತಾ ಇದ್ದೀನಿ. ನಾನು ಲೈಂಗಿಕ ಕ್ರಿಯೆ ಮಾಡಬಹುದಾ? ಈ ಕ್ವಶನ್ಸ್ ಯಾಕೆ ಬಂತಂದರೆ, ನಿನ್ನೆ ನನ್ನ ಹತ್ರ ಒಂದು ಪೇಷಂಟ್ ಬಂದಿದ್ದರು. ಅದು ಏನಂದರೆ, ಆಲ್ರೆಡಿ TBಗಾಗಿ ಅವರು 2 ತಿಂಗಳಿಂದ ಗವರ್ಮೆಂಟ್ ಹಾಸ್ಪಿಟಲ್ನಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಬಟ್ ಏನಂದರೆ, ಅವರಿಗೆ ಸ್ವಲ್ಪ ಲೈಂಗಿಕ ಆಸಕ್ತಿ ಇದೆ. ಸರ್, ನಾನು ಸೆಕ್ಸ್ ಮಾಡಬೇಕಂತ ಸೇರ್ಬೇಕಂತ ಇಚ್ಛೆ ಇದೆ, ಬಟ್ ಮನೆಯಲ್ಲಿ ಅವರು ಅಂದರೆ ನಮ್ಮ ಮನೆಯಾಗೆ ನಮ್ಮ ಶ್ರೀಮತಿ ಅವರು ಅದಕ್ಕೆ ಒಪ್ಪಿಗೆ ಇಲ್ಲ, ಅಥವಾ ಅವರು ಸಪೋರ್ಟ್ ಮಾಡ್ತಾ ಇಲ್ಲ. ನಾನು ಏನು ಮಾಡಲಿ? ಸೊ ಈ ಟಾಪಿಕ್ ಬಗ್ಗೆ ವಿಚಾರ ಮಾಡಿದಾಗ ಆಯುರ್ವೇದ ಶಾಸ್ತ್ರನಲ್ಲಿ ಏನು ಹೇಳಿದ್ದಾರೆ, ಟ್ಯೂಬರ್ಕ್ಲೋಸಿಸ್ ಆಗಲಿ, HIV ಆಗಲಿ, ಈ ಥರ ಧಾತು ಕ್ಷಯಜನ್ಯಗಳ ಚಿಕಿತ್ಸೆ ಅಥವಾ ಧಾತು ಕ್ಷಯಜನ್ಯ ಕಾಯಿಲೆ ಒಳಗಡೆ ಲೈಂಗಿಕ ಕ್ರಿಯೆ ಮಾಡಬಹುದು ಅಥವಾ ಇಲ್ಲ ಅಂತ ಏನು ಹೇಳಿದ್ದಾರೆ ಅಂತ ವಿಚಾರ ಮಾಡಿದಾಗ ಒಂದು ಕಾಯಿಲೆ ಬಗ್ಗೆ ನನ್ನ ಜ್ಞಾಪನೆ ಆಯಿತು. ಅದು ಅಂದರೆ ರಾಜಯಕ್ಷ್ಮ. ರಾಜಯಕ್ಷ್ಮ ಅಂದರೆ ಏನು? ಪ್ರತಿಯೊಬ್ಬರು ವ್ಯಕ್ತಿನಲ್ಲಿ ಸಪ್ತಧಾತು ಅಂತ ಇರುತ್ತೆ. ಸಪ್ತಧಾತು ಅಂದರೆ ಏನು? ನಾವು ಮಾಡಿದ ಊಟ ಅನ್ನರಸನಲ್ಲಿ ಆಗುತ್ತೆ ಕನ್ವರ್ಟು, ಅದೇ ಅನ್ನರಸ ರಕ್ತ, ಆಮೇಲೆ ಮಾಂಸ, ಮೇದ, ಅಸ್ಥಿ, ಮಜ್ಜ ಮತ್ತು ಶುಕ್ರ, ಈ 7 ಧಾತುನ ರಿಸರ್ಚ್ ಮಾಡುತ್ತೆ. ಸೊ ಈ ರಾಜಯಕ್ಷ್ಮ ಅಂತ ಈ ಕಾಯಿಲೆನಲ್ಲಿ ಸಪ್ತಧಾತು ಕ್ಷಯ ಆಗುತ್ತೆ. ಅಂದರೆ ನಿಮ್ಮ ಬಾಡಿನಲ್ಲಿ ಇರುವ 7 ಧಾತುಗಳು ವೀಕ್ ಆಗಿದೆ. ಅದರಿಂದ ನಿಮ್ಮ ಅಗ್ನಿಮಾಂದ್ಯ ಆಗಿದೆ, ಬಾಡಿನಲ್ಲಿ ನಿಮಗೆ ಸ್ಟ್ರೆಂತ್ ಇಲ್ಲ, ಮಸಲ್ ವೇಟ್ ಕಡಿಮೆ ಆಗಿದೆ, ತಮ್ಮ ಬಾಡಿ ವೇಟ್ ಕಡಿಮೆ ಆಗಿದೆ, ಓವರಾಲ್ ಬಾಡಿನಲ್ಲಿ ಚೈತನ್ಯತೆ ಇಲ್ಲ. ಆ ಕಂಡೀಷನಲ್ಲಿ ರಾಜಯಕ್ಷ್ಮೆ ಕಾಯಿಲೆ ಬಗ್ಗೆ ಹೇಳುವಾಗ ಚರಕ ಋಷಿಗಳು, ಸುಶ್ರುತ ಋಷಿಗಳು ಮತ್ತು ವಾಗ್ಭಟಾಚಾರ್ಯರು ಏನು ಹೇಳಿದ್ದಾರೆ ನಾನು ಹೇಳ್ತೀನಿ. ಅವ್ರು ಏನು ಹೇಳ್ತಾರಂದರೆ, ರಾಜಯಕ್ಷ್ಮ ಅಥವಾ ಧಾತುಕ್ಷಯಜನ್ಯ ರೋಗನಲ್ಲಿ ಈ ಥರ ಇವಾಗ ನಾವು ಮಾಡರ್ನ್ ಕಾನ್ಸೆಪ್ಟ್ನಲ್ಲಿ ವಿಚಾರ ಮಾಡಿದಾಗ ಅದು ಟ್ಯೂಬರ್ಕ್ಲೋಸಿಸ್ ಇರಬಹುದು, ಅಥವಾ ಅದು HIV ಇರಬಹುದು, ಅಥವಾ ಬೇರೆ ಮೆಟಾಬಾಲಿಕ್ ಡಿಸಾರ್ಡರ್ ಅದರಲ್ಲಿ ಇನ್ಕ್ಲೂಡಿಂಗ್ ಸಿವಿಯರ್ ಫಾರ್ಮ್ ಆಫ್ ಡಯಾಬಿಟೀಸ್ ಕೂಡ ಇರಬಹುದು. ಅದರಲ್ಲಿ ತುಂಬ ವೇಟ್ ಲಾಸ್ ಆಗಿದೆ, ತುಂಬ ವೀಕ್ನೆಸ್ ಬಂದಿದೆ ವ್ಯಕ್ತಿಗೆ, ಆಮೇಲೆ ಅವನ ಬಾಡಿನಲ್ಲಿ ಎನರ್ಜಿ ಇಲ್ಲ, ಸ್ಲೋಲಿ ಕಿಡ್ನಿ ಮೇಲೆ ಅದರದ್ದು ಎಫೆಕ್ಟ್ ಬೀಳ್ತಾ ಇದೆ, ಕ್ರೋನಿಕ್ ಕಿಡ್ನಿ ಡಿಸೀಸ್ ಇದೆ, ಮತ್ತು ಬೇರೆ ಡಯಾಲಿಸಿಸ್ ಮೇಲೆ ಇದ್ದಾರೆ, ಅಥವಾ ಬೇರೆ ಈ ಥರ ವೀಕ್ನೆಸ್ ಬಾಡಿನಲ್ಲಿ ಇದೆ. ಆ ಕಂಡೀಷನಲ್ಲಿ ಋಷಿಗಳು ಮುನಿಗಳು ಏನು ಹೇಳ್ತಾರಂದರೆ, ನೀವು ನಿಮ್ಮ ಧಾತು ಅಥವಾ ವೀರ್ಯ ಅಥವಾ ಶುಕ್ರನ ಪ್ರೊಟೆಕ್ಟ್ ಮಾಡಬೇಕು, ಅದನ್ನು ಚಲಿಬಾರದು. ಅದರ ಅರ್ಥ ಲೈಂಗಿಕ ಕ್ರಿಯೆಯಲ್ಲಿ ನೀವು ಪಾರ್ಟಿಸಿಪೇಷನ್ ಮಾಡಬಾರ್ದು. ಯಾಕೆ ಗೊತ್ತಾ? ಒಂದು ಸಾಮಾನ್ಯ ಎಕ್ಸಾಂಪಲ್ ನಿಮಗೆ ನಾನು ಹೇಳ್ಕೊಡ್ತೀನಿ. ಏನು, ತಾವು ಯಾರಿಗೋ ಮೀಟ್ ಆಗೋಕ್ಕೆ ಒಂದು ಸಿಟಿ ಬಿಟ್ಟು ಬೇರೆ ಸಿಟಿಗೆ ಹೋಗಿರ್ತೀರ. ಅಲ್ಲಿ ಏನಪ್ಪ, ಅವನು ಒಂದು ವ್ಯಕ್ತಿಗೆ ಮೀಟ್ ಆಗಬೇಕು. ಆ ಊರು ನಿಮಗಾಗಿ ಹೊಸ, ಅವ್ರು ನಿಮಗೆ ಮನೇನೂ ಗೊತ್ತಿಲ್ಲ, ಅವ್ರ ಅಡ್ರೆಸ್ಸು ಗೊತ್ತಿಲ್ಲ, ಏನಿಲ್ಲ, ಬರೀ ಫೋನಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ಇದೆ, ಅವ್ರು ನಿಮಗೆ ಅಲ್ಲಿ ರಿಸೀವ್ ಮಾಡೋಕ್ಕೆ ಬರ್ತಾ ಇದ್ದಾರೆ ಕರ್ಕೊಂಡು ಹೋಗೋಕ್ಕೆ. ಇವಾಗ ನಿಮ್ಮ ಮೊಬೈಲ್ನಲ್ಲಿ ಆ ಜನಕ್ಕೆ ಬರೀ 5% ಮಾತ್ರ ಚಾರ್ಜ್ ಉಳಿದಿದೆ. ಆವಾಗ ಆ ಟೈಮ್ನಲ್ಲಿ ತಮ್ಮ ಮೈಂಡ್ನಲ್ಲಿ ಏನಿರುತ್ತೆ, ನಾನು ಮೊಬೈಲ್ನ ಯೂಸ್ ಮಾಡಬಾರ್ದು, ಜಾಸ್ತಿ ವಿಡಿಯೋ ನೋಡಬಾರ್ದು,
ಯಾಕಂದರೆ ವಿಡಿಯೋ ನೋಡ್ತಾ ನೋಡ್ತಾ ಮೊಬೈಲ್ ಸ್ವಿಚ್ ಆಫ್ ಆಗಿಬಿಟ್ರೆ ಆ ವ್ಯಕ್ತಿಗೆ ನನಗೆ ಕನೆಕ್ಟ್ ಮಾಡೋಕ್ಕಾಗಲ್ಲ. ಆವಾಗ ತಾವೇನು ಮಾಡ್ತೀರಾ, ಬರೇ ಕಾಲ್ಸ್ ಬಂದರೆ ಅದರಲ್ಲಿ ಅವನ ಕಾಲ್ ಬಂದ್ರೆ ಮಾತ್ರ ಅಟೆಂಡ್ ಮಾಡ್ತೀರಾ, ಅಥವಾ ಅವ್ರಿಗೆ ಹೇಳ್ತೀರಾ, ಅಣ್ಣ ನನ್ನ ಮೊಬೈಲ್ನಲ್ಲಿ ಇಷ್ಟೇ ಚಾರ್ಜಿಂಗ್ ಇದೆ, ಸ್ವಿಚ್ ಆಫ್ ಆಗ್ಬೋದು, ನಾನು ಇಲ್ಲಿ ನಿಂತಿದ್ದೀನಿ, ಬೇಗ ಬನ್ನಿ. ಸೊ ಇಲ್ಲಿ ನಿಮ್ಮ ಮೊಬೈಲ್ನಲ್ಲಿ ಮಿನಿಮಮ್ ಚಾರ್ಜ್ ಇದ್ದಾಗ ನಿಮ್ಮ ಮೊಬೈಲ್ದು ಬ್ಯಾಟ್ರಿನ ಅನ್ನೆಸೆಸರಿ ನೀವು ವೇಸ್ಟ್ ಮಾಡಲ್ಲ. ಅದೇ ರೀತಿ ನಿಮ್ಮ ಬಾಡಿನಲ್ಲಿ ಯಾವಾಗ ಸಪ್ತಕ ಧಾತು ಕ್ಷಯ ಆಗುತ್ತೆ, ಬಾಡಿನಲ್ಲಿ ವೀರ್ಯ ಕಡಿಮೆ ಆಗುತ್ತೆ, ಶುಕ್ರ ಕಡಿಮೆ ಆಗುತ್ತೆ, ಇದ್ದಿದ್ದು ಅದು ನಿಮ್ಮ ಬಾಡಿದು ಎನರ್ಜಿ. ಆಯುರ್ವೇದದಲ್ಲಿ ಶುಕ್ರನ ಏನು ಹೇಳಿದ್ದಾರೆ ಅಂದರೆ ಓಜ ಅಂತ ಹೇಳಿದ್ದಾರೆ, ನಿಮ್ಮ ಬಾಡಿದ ಇಮ್ಯುನಿಟಿ. ನೀವು ಶುಕ್ರನ ಆವಾಗ ಪ್ರೊಟೆಕ್ಟ್ ಮಾಡಬೇಕು, ಪ್ರಿಸರ್ವ್ ಮಾಡಬೇಕು, ಸ್ಟೋರ್ ಮಾಡಬೇಕು, ಅನ್ನೆಸೆಸರಿ ಚಲಿಬಾರ್ದು. ಸೊ ಅದರ ಅರ್ಥ TB ಪೇಷಂಟ್ ಲೈಂಗಿಕ ಕ್ರಿಯೆ ಮಾಡಬಾರ್ದು, HIV ಪೇಷಂಟ್ ಲೈಂಗಿಕ ಕ್ರಿಯೆ ಮಾಡಬಾರ್ದು, ಅಥವಾ ಕ್ರೋನಿಕ್ ಡಯಾಬಿಟಿಸ್ ಪೇಷಂಟ್ ವಿತ್ ಕಿಡ್ನಿ ಫೇಲ್ಯೂರ್ ಸೆಕ್ಸ್ ಮಾಡಬಾರ್ದು ಅಂತ ಇಲ್ಲ. ಓನ್ಲಿ ಡಿಪೆಂಡಿಂಗ್ ಅಪಾನ್ ಯುವರ್ ಬಾಡಿಸ್ ಸ್ಟ್ರೆಂತ್. ನೀವು TBಗಾಗಿ 6 ತಿಂಗಳು ಚಿಕಿತ್ಸೆ ಮಾಡಿದ್ದೀರಾ, TB ಸ್ಲೋಲಿ ಬಾಡಿದಿಂದ ಹೋಗಿದೆ, ಎಕ್ಸ್ರೇ ಮಾಡಿದ್ದೀವಿ, ಎಕ್ಸ್ರೇನಲ್ಲಿ ಪ್ಯಾಚ್ ಕಾಣಿಸ್ತಾ ಇಲ್ಲ ಅಥವಾ ಕಡಿಮೆ ಆಗಿದೆ, ಆಮೇಲೆ ನಾವು ಆರ್ಗ್ಯಾನಿಸಮ್ ಚೆಕ್ ಮಾಡಿದ್ದೀವಿ, ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕುಲೈದು ಸ್ಪೂಟಮ್ ಅನಲೈಸಿಸ್ ಮಾಡಿಬಿಟ್ಟು ಅದರಲ್ಲಿನೂ ನೆಗೆಟಿವ್ ಅಂತ ಬಂದಿದೆ, ನಿಮ್ಮ ಬಾಡಿನಲ್ಲಿ ಸ್ವಲ್ಪ ಎನರ್ಜಿ ಫೀಲ್ ಆಗ್ತಾ ಇದೆ, ವೇಟ್ ಲಾಸ್ ಏನಾಗಿತ್ತು ತಿರ್ಗಾ ವೇಟ್ ಗೇನ್ ಆಗ್ತಾ ಇದೆ ಅಂದರೆ ಆವಾಗ ಇನಿಷಿಯಲ್ ಡೇಸ್ನಲ್ಲಿ ಫಸ್ಟು ಬ್ರಹ್ಮನ ಚಿಕಿತ್ಸೆ ಅಂದರೆ ನಿಮ್ಮ ಬಾಡಿನಲ್ಲಿ ನರಿಶ್ಮೆಂಟ್ ಬೇಕು, ಬಾಡಿನಲ್ಲಿ ಸ್ಟ್ರೆಂತ್ ಬರಬೇಕು. ಈ ಥರ ರಸಾಯನ ಮತ್ತು ವಾಜೀಕರಣ ಚಿಕಿತ್ಸೆ ಫಸ್ಟ್ ಮಾಡಿ 3 ತಿಂಗಳು ಅಥವಾ 5 ತಿಂಗಳು, ಆಮೇಲೆ ಸ್ಲೋಲಿ ಲೈಂಗಿಕ ಕ್ರಿಯೆಯಲ್ಲಿ ತಾವು ಪಾರ್ಟಿಸಿಪೇಷನ್ ಮಾಡಬಹುದು. ಬಟ್ ವಿತೌಟ್ ಬ್ರಹ್ಮನ ಚಿಕಿತ್ಸೆ ಲೈಂಗಿಕ ಕ್ರಿಯೆಯಲ್ಲಿ ಪಾರ್ಟಿಸಿಪೇಷನ್ ಮಾಡಬಾರದು. ಇದು ಆಯಿತು TB ರಿಲೇಟೆಡ್. ಇವಾಗ HIV ಪೇಷಂಟ್ನಲ್ಲಿ ನೀವು ಆಲ್ರೆಡಿ HIV-ಗಾಗಿ ಗವರ್ಮೆಂಟ್ ಸೆಂಟರ್ಸ್ನಲ್ಲಿ ಆ್ಯಂಟಿ ವೈರಲ್ ಟ್ರೀಟ್ಮೆಂಟ್ ತಗೋತಾ ಇದ್ದೀರಾ, ಸ್ಲೋಲಿ ತಮ್ಮ ಎನರ್ಜಿ ತಿರ್ಗಾ ರೀಗೇನ್ ಆಗ್ತಾ ಇದೆ. ಅಂಥ ಸಂದರ್ಭದಲ್ಲಿ ನಿಮಗೆ ಯಾರು ಟ್ರೀಟಿಂಗ್ ಡಾಕ್ಟರ್ ಇದ್ದಾರೆ ಅವರು ಸಲಹೆ ಪಡೆದುಬಿಟ್ಟು ನಿಮ್ಮ ಪಾರ್ಟ್ನರ್ಗೆ ಫಸ್ಟ್ ಕನ್ಫರ್ಮ್ ಮಾಡಬೇಕು, ಅವ್ರು ಏನಾದರೂ ನನ್ನಿಂದ HIV ಇನ್ಫೆಕ್ಟ್ ಆಗಿದ್ದಾರಾ ಅಥವಾ ಇಲ್ಲ. ಆಗಿಲ್ಲ ಅಂದರೆ ಪ್ರೊಟೆಕ್ಷನ್ ತೊಗೊಂಡ್ಬಿಟ್ಟು, ಇಫ್ ಇನ್ ಕೇಸ್ ಅವ್ರು ಕೂಡ HIV ಇನ್ಫೆಕ್ಟೆಡ್ ಆಗಿದ್ದಾರೆ ಬಟ್ ಅವ್ರ ಸಿಂಪ್ಟಮ್ ಮಸ್ಟ್ ಇಲ್ಲ ಅಂದರೆ ಅವ್ರಿಗೆ ಕೂಡ ಸ್ವಲ್ಪ ಚಿಕಿತ್ಸೆ ಮಾಡಿಬಿಟ್ಟು ನೀವು ಸೇರಬಹುದು. ಬಟ್ ಅಗೇನ್ ಫ್ರೀಕ್ವೆನ್ಸಿ ಜಾಸ್ತಿ ಇರಬಹುದು, ಅಪರೂಪಕ್ಕೆ ತಿಂಗಳಿಗೆ ಒಂದು ಸತಿನೋ ಅಥವಾ 15 ದಿವಸಕ್ಕೆ ಒಂದು ಸತಿನೋ ಮಾಡಬಹುದು. ಅಗೇನ್ ಡಯಾಬಿಟೀಸ್ನಲ್ಲಿ ಬಂದಿದ್ದಾಗ ಮೇಧಧಾತು ಕ್ಷಯ ಆಗಿದಿರುತ್ತೆ, ಇಲ್ಲಿ ವೀಕ್ನೆಸ್ ಬಂದಿದೆ, ಮಸಲ್ ಕಡಿಮೆ ಆಗಿದೆ, ಮಸಲ್ ಮಾಸು, ಕಫ ಏನಾಗಿದೆ, ಇದು ಕ್ಲೇದನ ಆಗಿದ್ದ ಕಡೆಯಿಂದ ಏನಾಗಿದಿರುತ್ತೆ ಬಾಡಿನಲ್ಲಿ ನಿಮಗೆ ಶುಕ್ರ ಕ್ಷಯ ಆಗೇ ಆಗುತ್ತೆ. ಆಲ್ರೆಡಿ ಕಿಡ್ನಿ ಮೇಲೆ ಅದರ ಎಫೆಕ್ಟ್ ಇದೆ. ಅಂಥ ಸಂದರ್ಭದಲ್ಲಿ ಕೂಡ ತಾವು ಸದ್ಯಕ್ಕೆ ಓವರಾಲ್ ಈ ಡಯಾಬಿಟೀಸ್ದಿಂದ ಸ್ಲೋಲಿ ನಿಮ್ಮ ಶುಗರ್ ಕಂಟ್ರೋಲ್ ಮಾಡಬೇಕು, ಮಸಲ್ ಗೇನ್ ಮಾಡಬೇಕು, ಮಸಲ್ನ ಸ್ಟ್ರೆಂತ್ನಿಂಗ್ ಮಾಡಬೇಕು. ನಿಮ್ಮ ಬಾಡಿನಲ್ಲಿ ಯೂರಿನ್ನಲ್ಲಿ ಅಥವಾ ಬ್ಲಡ್ನಲ್ಲಿ ಕೀಟೋನ್ ಬಾಡಿ ಕಂಡು ಬರಬಾರ್ದು. ಆ ಕಂಡೀಷನ್ನಲ್ಲಿ ಸ್ಲೋಲಿ ನೀವು ಸೇರಬಹುದು. ಅಗೇನ್ ಇಲ್ಲಿ ಕೂಡ ನೀವು ಫಸ್ಟು ಬ್ರಹ್ಮಣ ಚಿಕಿತ್ಸೆ ಮಾಡಬೇಕು. ಸೊ ಇದು HIV ಇರಲಿ, TB ಇರಲಿ ಅಥವಾ ಡಯಾಬಿಟೀಸ್ ಇರಲಿ, ಕ್ರೋನಿಕ್ ಕಂಡೀಷನ್ನಲ್ಲಿ CKDನಲ್ಲಿ ಹೋಗಿದ್ದು ಲೈಂಗಿಕ ಕ್ರಿಯೆ ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ. ನಮಸ್ಕಾರ.